ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕರ್ಡಿ. ಪಂಜಾಬ್ ಕಿಂಗ್ಸ್ ವರ್ಸಸ್ CSK ಮ್ಯಾಚ್. ಸ್ಥಳ ಮುಲಾನ್ಪುರ್, ನ್ಯೂ ಚಂಡೀಗಢ್ನಲ್ಲಿ. ಅಲ್ಲಿ ಪಂಜಾಬ್ ಪರವಾಗಿ 24 ವರ್ಷದ ಲೆಫ್ಟ್ ಹ್ಯಾಂಡೆಡ್ ಓಪನಿಂಗ್ ಬ್ಯಾಟರ್ ಪ್ರಿಯಾಂಶ್ ಆರ್ಯ ಮೊದಲ ಬಾಲ್ನಲ್ಲೇ ಸಿಕ್ಸರ್ ಬಾರಿಸಿದರು. ಪವರ್ ಪ್ಲೇಯಲ್ಲಿ 6 ಓವರ್ಗಳಲ್ಲಿ ಪಂಜಾಬ್ 73ಕ್ಕೆ 3, ಅದರಲ್ಲಿ ಆಗಲೇ ಅವರ ಹಾಫ್ ಸೆಂಚುರಿ. ನಂತರ CSK ಬೌಲರ್ಸ್ಗೆ ಧೂಳಿಪಟ ಮಾಡುತ್ತಾ ಕೇವಲ 39 ಬಾಲ್ಗಳಲ್ಲಿ 9 ಸಿಕ್ಸರ್ 7 ಬೌಂಡ್ರಿ ಮೂಲಕ ಈ ಸೀಸನ್ನ ಫಾಸ್ಟೆಸ್ಟ್ ಸೆಂಚುರಿ ಬಾರಿಸಿದರು ಪ್ರಿಯಾಂಶ್ ಆರ್ಯ. ಯಾರಿವರು ಪ್ರಿಯಾಂಶ್ ಆರ್ಯ? ಪ್ರಿಯಾಂಶ್ ಆರ್ಯ ಭಾಳ ಅಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಯಾಕಂದರೆ ತಂದೆ ತಾಯಿ ಇಬ್ಬರು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್, ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ನೀಡಿದ್ದಾರೆ. ಪ್ರಿಯಾಂಶ್ ಕೇವಲ 10 ವರ್ಷದವರಿದ್ದಾಗ ಇವರ ಪ್ರತಿಭೆಯನ್ನು ಗಮನಿಸಿ ದೆಹಲಿಯ ಖ್ಯಾತ ಕೋಚ್ ಸಂಜಯ್ ಭಾರದ್ವಾಜ್ ಅವರು ತಮ್ಮ ಅಕಾಡೆಮಿಗೆ ಸೇರಿಸಿಕೊಂಡರು. ಇವರು 16 ವರ್ಷದವರು ಇರುವಾಗ ಇವರ ಮೇಲೆ ಸ್ಪೆಷಲ್ ಇಂಟ್ರೆಸ್ಟ್ ತೆಗೆದುಕೊಂಡು ಕೈಯಿಂದ 50,000 ಖರ್ಚು ಮಾಡಿ ದೆಹಲಿ ಅಂಡರ್-19 ಸ್ಕೂಲ್ ಸೆಲೆಕ್ಷನ್ ಟ್ರಯಲ್ಸ್ಗೆ ಅರ್ಹತೆ ಪಡೆಯಲು ಒಂದು ಪ್ರಮುಖ ಟೂರ್ನಮೆಂಟ್ಗೆ, ಇಂಟರ್ ಸ್ಕೂಲ್ ಟೂರ್ನಮೆಂಟ್ಗೆ ಎಂಟ್ರಿ ಕೊಟ್ಟರು. ಅಲ್ಲಿ ಕೂಡ ಯಶಸ್ವಿಯಾದರು. ಮೊದಲ ಮ್ಯಾಚಲ್ಲೇ 93 ರನ್ ಸ್ಕೋರ್ ಮಾಡಿದ್ರು ಪ್ರಿಯಾಂಶ್ ಆರ್ಯ. ನಂತರ ದೆಹಲಿ ಅಂಡರ್-19 ಹಾಗೂ ಭಾರತೀಯ ಅಂಡರ್-19 ಟೀಮ್ಗೂ ಕೂಡ ಸೆಲೆಕ್ಟ್ ಆದರು. 2021ರಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ನಲ್ಲಿ ದೆಹಲಿಗೆ ಡೆಬ್ಯೂ ಮಾಡಿದರು. ಆಮೇಲೆ ಕಳೆದ ವರ್ಷ 2024ರಲ್ಲಿ ಕೇವಲ 43 ಬಾಲ್ಗಳಲ್ಲಿ UP ವಿರುದ್ಧ ಭರ್ಜರಿ ಸೆಂಚುರಿ ಗಳಿಸಿ ಎಲ್ಲರ ಗಮನ ಸೆಳೆದರು. ಪ್ರಿಯಾಂಶ್ 2024ರಲ್ಲಿ ದೆಹಲಿ ಪ್ರೀಮಿಯರ್ ಲೀಗ್ನಲ್ಲಿ ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ಸ್ ಪರವಾಗಿ ಆಡುತ್ತಾ ಮಾನನ್ ಭಾರದ್ವಾಜ್ ಅವರ ಒಂದೇ ಓವರ್ನಲ್ಲಿ 6 ಸಿಕ್ಸರ್ ಬಾರಿಸಿದರು. ಒಟ್ಟು 608 ರನ್ ಸ್ಕೋರ್ ಮಾಡಿ ಟಾಪ್ ಸ್ಕೋರರ್ ಆದರು. ಇವರ ಸ್ಟ್ರೈಕ್ ರೇಟ್ ಎಷ್ಟು ಗೊತ್ತಾ? ಹತ್ತಿರ 200. ಈ ವರ್ಷದ ಆಕ್ಷನ್ನಲ್ಲಿ ಪಂಜಾಬ್ ಕಿಂಗ್ಸ್ ಈ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಮಗನಿಗೆ 3.8 crores ನೀಡಿ ಡೆಬ್ಯೂ ಮಾಡಿಸಿದರು. ಇನ್ಫ್ಯಾಕ್ಟ್ RCB ಕೂಡ ಕೊನೆವರೆಗೂ ಬಿಡ್ ಮಾಡ್ತಲಿದ್ದರು. ನಂತರ ವಿಫಲರಾದರು. ಈಗಿನ ಹುಡುಗರಿಗೆ ಭಯ ಅನ್ನೋದೇ ಇಲ್ಲ. ಬೌಲರ್ಸ್ಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಪತಿರಾಣ ಅವರ ಬೌಲಿಂಗ್ನಲ್ಲಿ ಕಳೆದ ಮ್ಯಾಚ್ನಲ್ಲಿ ಸತತ 3 ಸಿಕ್ಸರ್ ಹಾಗೂ 4ನೇ ಬಾಲಲ್ಲಿ ಬೌಂಡ್ರಿ ಗಳಿಸಿ ಸೆಂಚುರಿ ಬಾರಿಸಿದರು. ಇಂಥ ಸ್ವ್ಯಾಶ್ ಬಕ್ಲಿಂಗ್ ಸೆಂಚುರಿ ಬಾರಿಸಿದ ಮೇಲೆ ಈ ರೆಪ್ಯುಟೇಷನ್ ಉಳಿಸ್ಕೊಂಡು ಕನ್ಸಿಸ್ಟೆನ್ಸಿ ತೋರಿಸುವುದು ಒಂದು ದೊಡ್ಡ ಚಾಲೆಂಜ್. ಏನು ಪ್ರಿಯಾಂಶ್ ಆರ್ಯ ಇದಕ್ಕೆ ತಯಾರಾಗಿದ್ದಾರೆ? ನೋಡೋಣ, ಕಾದು ನೋಡಬೇಕು.